ದುಬೈನಿಂದ ರನ್ಯಾ ರಾವ್ ಗೋಲ್ಡ್ ಸಾಗಿಸಿದ್ಲಲ್ಲ, ಅದು ನಿಜಕ್ಕೂ ಕೂಡ ರೋಚಕವಾಗಿದೆ ಆ ಒಂದು ಸ್ಟೋರಿ. ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದುಬೈನಿಂದ ಅದು ಹೇಗೆ ಈಕೆ ಗೋಲ್ಡ್ ಅನ್ನ ಸ್ಮಗಲ್ ಮಾಡ್ತಾ ಇದ್ಲು ಅಂತ. ಈಕೆ ಎಲ್ಲೆಲ್ಲಿ ಚಿನ್ನ ಇಟ್ಕೊಂಡು ಬರ್ತಾ ಇದ್ಲು ನಟಿ ರನ್ಯಾ ರಾವ್. ಅಧಿಕಾರಿಗಳಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಈ ಬಿಸ್ಕೆಟ್ ಬ್ಯೂಟಿ ಹೇಗೆ ಪ್ಲಾನ್ ಮಾಡ್ತಾ ಇದ್ಲು, ಎಂಥದ್ದೇ ಪ್ಲಾನ್ ಮಾಡಿದ್ರು ಕೂಡ ರನ್ಯಾ ಹಾಗಾದ್ರೆ ಕೊನೆದಾಗ ಹೇಗೆ ಲಾಕ್ ಆದ್ಲು, ಇದು ಇರುವಂತ ಇಂಟ್ರೆಸ್ಟಿಂಗ್ ವಿಚಾರ. ಇಷ್ಟು ದಿನ ಇಲ್ಲದೆ ಇರೋದು ಈ ಸರಿ ಹೇಗೆ ಈಕೆ ಲಾಕ್ ಆದ್ಲು ಅಂತ ನೋಡಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. TV9 ನಲ್ಲಿ ರನ್ಯಾ ಗೋಲ್ಡ್ ಹಿಸ್ಟರಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಸೊ ಈಕೆ ಚಿನ್ನ ಸಾಗಿಸೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ಲು. ಒಂದು ಮಾಸ್ಟರ್ ಮೈಂಡ್ ನ ಮಹಾ ಪ್ಲಾನ್ ಇದು. ಚಿನ್ನದ ಬಾರ್ಗಳನ್ನ ದೇಹದ ಹಲವೆಡೆ ಸುತ್ತಕೊಂಡಿರ್ತಾ ಇದ್ಲು ರನ್ಯಾ. ಸೊಂಟದ ಸುತ್ತ, ಕಾಲಿನ ಮಂಡಿಯ ಕೆಳಗೆ ಚಿನ್ನವನ್ನ ಕಟ್ಕೊಳ್ತಾ ಇದ್ಲು ಈಕೆ. ಅಷ್ಟೇ ಅಲ್ಲ, ಹೊಟ್ಟೆ ಭಾಗ, ತೊಡೆ ಭಾಗ ಇಲ್ಲೂ ಕೂಡ ಚಿನ್ನವನ್ನ ಇಟ್ಕೊಂಡು ಬರ್ತಾ ಇದ್ಲಂತೆ ರನ್ಯಾ. ಜೊತೆಗೆ ಕೆಲವೊಂದು ಸಾರಿ ಶೂ ಒಳಗಡೆ ತುಂಡು ಮಾಡಿದ್ದಂತಹ ಗೋಲ್ಡ್ ಬಾರ್ಗಳನ್ನ ಕೂಡ ಇಟ್ಕೊಂಡು ಬರ್ತಾ ಇದ್ಲು. ಅದು ಕೂಡ ಪತ್ತೆ ಆಗಿದೆ. ಇನ್ನು ಮುಂಭಾಗದ ಪಾಕೆಟ್ಗಳಿರುತ್ತಲ್ಲ, ಸೊ ಅಲ್ಲೂ ಕೂಡ ಗೋಲ್ಡ್ ಬಾರ್ಗಳು. ಸೊ ದುಬೈನಿಂದ ರನ್ಯಾ ತಂದಿದ್ದಂತ 24 ಕ್ಯಾರೆಟ್ನ ಗೋಲ್ಡ್ ಬಾರ್ಗಳು ಅದನ್ನ ವಶಕ್ಕೆ ಪಡೆದುಕೊಂಡ್ರು DRI ಅಧಿಕಾರಿಗಳು. ಸುಮಾರು 12 ಕೋಟಿ 56 ಲಕ್ಷ ರೂಪಾಯಿ ಮೌಲ್ಯದ 14 kg 213 ಗ್ರಾಂ ಚಿನ್ನ. ಈ ಗೋಲ್ಡ್ ಬಾರ್ಗಳನ್ನ ದೇಹದ ಮೇಲಿಟ್ಕೊಂಡು ಟೇಪ್ ಹಾಕೊಳ್ತಾ ಇದ್ರು. TV9ಗೆ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು. ಇದುವರೆಗೂ ಕೂಡ ಹೌದು ಈಕೆ ಟೇಪ್ ಸುತ್ಕೊಂಡು ಬರ್ತಾ ಇದ್ಲು, ಕಾಲಲ್ಲಿ ಇಟ್ಕೊಂಡಿದ್ಲು ಅನ್ನುವಂಥದ್ರ ಬಗ್ಗೆ ಬರೀ ಒಂದಷ್ಟು ಮೂಲಗಳಿಂದ ಊಹಾಪೋಹದ ಒಂದಷ್ಟು ವಿಚಾರಗಳನ್ನೇ ಹರಿದಾಡ್ತಾ ಇದ್ವು. ಬಟ್ ಎಕ್ಸ್ಕ್ಲೂಸಿವ್ ಆಗಿ ಫಾರ್ ದ ಫಸ್ಟ್ ಟೈಮ್ TV9ನಲ್ಲಿ ನಿಮಗೆ ನಾವು ಡೀಟೇಲ್ಸ್, ಅಥೆಂಟಿಕ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಹಿರಿಯ ಅಧಿಕಾರಿಗಳೇ ಕನ್ಫರ್ಮ್ ಮಾಡಿರುವಂತಹ ಡೀಟೇಲ್ಸ್ ಇದು. ಸೊ ಹಾಗಾದ್ರೆ ಹೇಗೆ ಈಕೆ ಸಿಕ್ಕಾಕೊಂಡ್ಲು? ರನ್ಯಾಗೆ ಮುಳುವಾಗಿದ್ದು ಏರ್ಪೋರ್ಟ್ನ ಮೆಟಲ್ ಡಿಟೆಕ್ಟರ್. ಗ್ರೀನ್ ಚಾನೆಲ್ ಮೂಲಕ ಹೊರಬರೋದಕ್ಕೆ ಮುಂದಾಗಿದ್ಲು ರನ್ಯಾ. ಅಲ್ಲಿ ಯಾವುದೇ ರೀತಿಯಾಗಿ ಇರ್ತಾ ಇರಲಿಲ್ಲ ತಪಾಸಣೆ. ಆಗ ಅನುಮಾನ ಬಂದು ರನ್ಯಾನ ತಪಾಸಣೆ ಮಾಡೋದಕ್ಕೆ ಮುಂದಾಗ್ತಾರೆ ಸಿಬ್ಬಂದಿ. ನೀವು ಗೋಲ್ಡ್ ಅಥವಾ ಬೆಲೆ ಬಾಳುವ ವಸ್ತು ಏನಾದರೂ ತಂದಿದ್ದೀರಾ ನಿಮ್ಮ ಜೊತೆಗೆ ಅಂತ ಮೊದಲು ಕೇಳ್ತಾರೆ ನಿಲ್ಲಿಸಿ. ರನ್ಯಾ ರಾವ್ಗೆ ಹೀಗೆ ಏರ್ಪೋರ್ಟ್ನ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. ಅಧಿಕಾರಿಗಳಿಗೆ ತಾನು ಏನನ್ನೂ ತಂದಿಲ್ಲ, ನನ್ನ ಹತ್ರ ಏನಿಲ್ಲ, ನಾನು ಸುಮ್ಮನೆ ಹೋಗಿದ್ದೆ, ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿ ರನ್ಯಾ ರಾವ್ ಹೇಳ್ತಾಳೆ. ಏನೇ ಕೇಳಿದ್ರು ಕೂಡ ಇಲ್ಲ 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 ಅಂತ ಹೇಳಿ ವಾದ ಮಂಡಿಸ್ತಾ ಇದ್ಲು ರನ್ಯಾ ರಾವ್. ಸೊ ಮೊದಲು ಹೋದ ತಕ್ಷಣ ಆಕೆಯನ್ನು ವಶಕ್ಕೆ ಪಡ್ಕೊಂಡು ಚೆಕ್ ಮಾಡಲ್ಲ. ಇನ್ಫ್ಯಾಕ್ಟ್ ಯಾರೇ ಇದ್ರೂ ಕೂಡ ಮೊದಲು ಅವರನ್ನ ಪ್ರಶ್ನೆ ಮಾಡ್ತಾರೆ. ಅನುಮಾನ ಬಂದರೆ ಏರ್ಪೋರ್ಟ್ನ ಅಧಿಕಾರಿಗಳು ಅವರನ್ನು ನಿಲ್ಲಿಸಿ, ಏನಾದರೂ ನಿಮ್ಮ ಬ್ಯಾಗ್ನಲ್ಲಿ ಈ ಥರದ್ದು ಆಕ್ಷೇಪಣಾರ್ಹ ಇರುವಂಥ ಒಂದಷ್ಟು ವಸ್ತುಗಳೇನಾದರೂ ಇದೆಯಾ, ನೀವೇನಾದರೂ ತೊಗೊಂಡು ಬರ್ತಾ ಇದ್ದೀರಾ ಹೊರಗಡೆಯಿಂದ, ಏನಾದರೂ ವಿತೌಟ್ ಬೆಲ್ ಆ ಥರದ್ದೇನಾದರೂ ಇದೆಯಾ ಅನ್ನೋಂಥದ್ರ ಬಗ್ಗೆ ಎಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ. ಸಹಜವಾಗಿ ಈಕೆಯನ್ನು ಕೂಡ ಅದೇ ರೀತಿ ಪ್ರಶ್ನೆ ಮಾಡಿದ್ದಾರೆ. ಆಗ ಈಕೆ ಇಲ್ಲ, ನನ್ನ ಹತ್ರ ಏನೂ ಇಲ್ಲ, ಬರೀ ಇರುವಂಥದ್ದು ಒಂದು ಬ್ಯಾಗ್ ಅಷ್ಟೇ, ಅದರಲ್ಲಿ ಏನಿಲ್ಲ, ನಾನು ಆ ಥರದ್ದು ಏನು ಮಾಡ್ತಾ ಇಲ್ಲ ಅನ್ನೋದನ್ನು ಆಕೆ ಹೇಳ್ತಾಳೆ. ಸೊ ರನ್ಯಾ ಮಾತಿಗೆ ಅಲ್ಲಿನ ಸಿಬ್ಬಂದಿ ಕೂಡ ಒಪ್ಕೊಳ್ತಾರೆ, ಸರಿ ಬಿಡು ಅಂತೇಳಿ ಬಿಟ್ಟು ಕಳಿಸ್ತಾರೆ. ಆದರೆ ರನ್ಯಾ ಮೆಟಲ್ ಡಿಟೆಕ್ಟರ್ ಮೂಲಕ ಪಾಸ್ ಆಗ್ತಾರಲ್ಲ, ಅವಾಗ ಸೈರನ್ ಹೊಡೆಯುತ್ತೆ. ಸೈರನ್ ಆಗ್ತಾ ಇದ್ದಂತೆ ರನ್ಯಾಲ ಟ್ರಾಲಿ ಬ್ಯಾಗ್ ಅನ್ನ ಸ್ಕ್ಯಾನ್ ಮಾಡ್ತಾರೆ. ಆಗ ರನ್ಯಾ ಬ್ಯಾಗ್ನಲ್ಲಿ ಸ್ವಲ್ಪ ಅನುಮಾನಾಸ್ಪದ ವಸ್ತುಗಳು ಇರಲಿಲ್ಲ ಯಾವುದೇ ರೀತಿಯಾಗಿ. ನಂತರ ರನ್ಯಾಳನ್ನ ದೈಹಿಕವಾಗಿ ಪರೀಕ್ಷೆಗೆ ಅಂತ ಒಳಪಡಿಸ್ತಾರೆ ಸಿಬ್ಬಂದಿ. ಸೊ ದೈಹಿಕವಾಗಿ ಪರೀಕ್ಷೆ ಮಾಡುವಾಗ ರನ್ಯಾ ಚಿನ್ನದ ಗುಟ್ಟು ರಿವೀಲ್ ಆಗತ್ತೆ. ಸೊ ಇದು TV9ಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. DRI ಅಧಿಕಾರಿಗಳು ಯಾವಾಗ ಈಕೆಯನ್ನು ವಶಕ್ಕೆ ಪಡೆದ್ರಲ್ಲ, ಆ ಟೈಮಲ್ಲಿ ಏರ್ಪೋರ್ಟ್ ಅಧಿಕಾರಿಗಳು ಈಕೆಯನ್ನು ಪ್ರಶ್ನೆ ಮಾಡಿದಾಗ ಏನೂ ಇಲ್ಲ ನನ್ನ ಹತ್ರ ಅಂತ ಹೇಳ್ತಾಳೆ. ಕನ್ವಿನ್ಸ್ ಆಗ್ತಾರೆ ಅಧಿಕಾರಿಗಳು ಕೂಡ, ಏನು ಚಿಕ್ಕ ಬ್ಯಾಗ್ ಇದೆ, ಆ ಬ್ಯಾಗಲ್ಲಿ ಏನು ಅಂಥದ್ದು ಇರಲಿಕ್ಕಿಲ್ಲ, ಸರಿ ಆಯಿತು ಹೋಗಿ ಅಂತ ಕಳಿಸ್ತಾರೆ. ಬಟ್ ಯಾವಾಗ ಆಕೆ ಈ ಸತಿ ಮೆಟಲ್ ಡಿಟೆಕ್ಟರ್ ಮೂಲಕ ಪಾಸ್ ಆಗ್ತಾಳೋ, ಆಗ ಸೈರನ್ ಆಬ್ವಿಯಸ್ಲಿ ಮೆಟಲನ್ನು ಡಿಟೆಕ್ಟ್ ಮಾಡುತ್ತೆ, ಸೈರನ್ ಹೊಡೆಯುತ್ತೆ. ಸೊ ಅಲ್ಲಿ ಅನುಮಾನ ಬರುತ್ತೆ. ನಂತರ ದೈಹಿಕವಾಗಿ ಈಕೆನ ಕರ್ಕೊಂಡು ಹೋಗಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಈಕೆ ಎಲ್ಲೆಲ್ಲಿ ಬಚ್ಚಿಟ್ಕೊಂಡು ಚಿನ್ನವನ್ನು ತಂದಿದ್ಲು ಅಂತ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ರಾಚಪ್ಪ ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ. ರಾಚಪ್ಪ, ಸಿಕ್ಕಾಪಟ್ಟೆ ಕಿಲಾಡಿಯಾಗಿ ಈ ಥರದ ಒಂದು ಸ್ಮಗಲನ್ನು ಈಕೆ ಮಾಡ್ತಾ ಇದ್ಲು ಅನ್ನೋ ಒಂದು ವಿಚಾರ ಈ ಹಿಂದಿನಿಂದಲೂ ಕೂಡ ನಾವು ಮಾತಾಡ್ತಾನೆ ಬರ್ತಾ ಇದ್ದೀವಿ. ಬಟ್ ಈ ಸರಿ ಅದು ಹೇಗೆ ಸಿಕ್ಕಾಕೊಂಡ್ಲು ಇವಳು ಅಂತೇಳಿ ಮುಂಚೆ ಎಲ್ಲ ಈ ಥರದ್ದು ಆಗ್ತಿರ್ಲಿಲ್ವಾ? ಯಾರು ಕೂಡ ಈಕೆಯನ್ನು ಪ್ರಶ್ನೆ ಮಾಡಲಿಲ್ವಾ? ಅಥವಾ ಈಕೆ ಮೆಟಲ್ ಡಿಟೆಕ್ಟರ್ ಮೂಲಕ ಈಕೆ ಬರ್ತಾನೆ ಇರಲಿಲ್ವಾ? ತನಗೆ ಎಸ್ಕಾರ್ಟ್ ಇದೆ ಅಥವಾ ನನಗೆ ಪ್ರೋಟೋಕಾಲ್ ಇದೆ ಅಂತ ಹೇಳಿ ಅದನ್ನು ಎಸ್ಕೇಪ್ ಮಾಡಿ ಈಕೆ ಹೋಗ್ತಾ ಇದ್ಲ? ಈ ರೀತಿಯಾಗಿ ಬಹುಶಃ ಈ ಸರಿ ಮೆಟಲ್ ಡಿಟೆಕ್ಟರ್ ಅಲ್ಲಿ ಒಳಗಡೆ ಬಂದಿದ್ದಕ್ಕೇನೆ ಈಕೆ ಸಿಕ್ಕಾಕೊಂಡಿದ್ದಾಳೆ ಅನ್ನುವಂಥದ್ದು ಬಹುಶಃ ನೇರವಾಗಿ ಹೇಳ್ಬೋದು ಅನ್ಸುತ್ತೆ. ಏನ್ ಡೀಟೇಲ್ಸ್ ಇದೆ ರಾಚಪ್ಪ? ರೆಹಮಾನ್, ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ
ರಣ್ಯಾರಾವ್ ಏನು ದುಬೈನಿಂದ ಗೋಲ್ಡ್ ಅನ್ನ ತೆಗೆದುಕೊಂಡು ಬಂದು ಈ ರೀತಿಯಾದಂತಹ ಕೆಲಸವನ್ನ ಒಂದಿಷ್ಟು ಆಫ್ರಿಕಾ ಪ್ರಜೆಗಳು ಮಾಡ್ತಾ ಇದ್ರು. ಈ ಹಿಂದೆ ಸಾಕಷ್ಟು ಪ್ರಕರಣಗಳಲ್ಲೂ ಕೂಡ ನಾವು ಗಮನಿಸಿದೀವಿ. ಅಂದ್ರೆ ಇಷ್ಟರ ಮಟ್ಟಿಗೆ ಅಂದ್ರೆ ಕ್ವಾಂಟಿಟಿ ವೈಸ್ ನೋಡೋದಾದ್ರೆ ಸಣ್ಣ ಪುಟ್ಟ ಜೊತೆಗೆ ಕೆಲವು ಗ್ರಾಮ್ ಲೆಕ್ಕದಲ್ಲಿ ಒಂದಿಷ್ಟು ನೈಜೀರಿಯಾ ಪ್ರಜೆಗಳೆಲ್ಲವೂ ಕೂಡ ಗೋಲ್ಡ್ ಅನ್ನ ಏರ್ಪೋರ್ಟ್ ಮೂಲಕವಾಗಿ ತಂದು ಕಸ್ಟಮ್ಸ್ ಅಧಿಕಾರಿ ಕೈಲಿ ಲಾಕ್ ಆಗ್ತಿದ್ರು. ಆದ್ರೆ ಈ ಬಾರಿ ಅದೇ ಮಾದರಿಯಲ್ಲಿ ರಣ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರೋದು ಕೂಡ ಗೊತ್ತಾಗಿರುವಂತದ್ದು. ಅದರಲ್ಲೂ ಕೂಡ ಈ ಹಿಂದೆ ಸಾಕಷ್ಟು ಬಾರಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಅನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ತನ್ನ ಮಲತಂದೆಯ ಒಂದು ಪ್ರೋಟೋಕಾಲ್ ಏನಿದೆ ಅದನ್ನ ದುರ್ಬಳಕೆ ಮಾಡಿಕೊಂಡು ಪ್ರತಿ ಬಾರಿ ಕೂಡ ಸೇಫ್ ಆಗ್ತಾ ಇದ್ರು. ಆದ್ರೆ ಈ ಬಾರಿ DRI ಅಧಿಕಾರಿಗಳ ಒಂದು ಕಣ್ಣು ಆಕೆಯ ಮೇಲೆ ಬಿದ್ದಿರತ್ತೆ. ಅದ್ರ ಜೊತೆಗೆ ಒಂದಿಷ್ಟು ಮಾಹಿತಿಗಳು ಕೂಡ DRI ಅಧಿಕಾರಿಗಳು ಶೇಖರಣೆ ಮಾಡಿರ್ತಾರೆ. ಅಂದ್ರೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ರಣ್ಯಾರಾವ್ ಮಾಡ್ತಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ರಣ್ಯಾರಾವ್ ದುಬೈನಿಂದ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬರ್ತಾರೆ, ಈ ಸಂದರ್ಭದಲ್ಲಿ ಮೆಟಲ್ ಡಿಟೆಕ್ಟರ್ ನ ಮೂಲಕವಾಗಿ ರಣ್ಯಾರಾವ್ ಗೋಲ್ಡ್ ಅನ್ನ ತರ್ತಿದ್ದಾರೆ ಅನ್ನುವಂತ ವಿಚಾರ ಖಾತ್ರಿ ಆಗುತ್ತೆ. ಅಂದ್ರೆ ಸೈರನ್ ಬರುತ್ತೆ. ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾರೆ, ಅಂದ್ರೆ ನೀವೇನಾದ್ರು ಬೇರೆ ವಸ್ತುಗಳನ್ನ ತಂದಿದ್ದೀರಾ ಅನ್ನುವಂತ ನಿಟ್ಟಿನಲ್ಲಿ. ಅಲ್ಲೇನಾದ್ರೂ ರಣ್ಯಾರಾವ್ ಟ್ರಾನ್ಸ್ಪರೆನ್ಸಿಯಾಗಿ ಗೋಲ್ಡ್ ಅನ್ನ ತಂದಿದ್ದೇ ಆದ್ರೆ ಬಹುಶಃ ಆಕೆ ಹೇಳ್ಬೋದಿತ್ತು ಇಂತಹ ಒಂದು ಕಡೆಯಿಂದ ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನುವಂತ ನಿಟ್ಟಿನಲ್ಲಿ. ಯಾವಾಗ ನೋ ಅನ್ನುವಂತ ಉತ್ತರ ಆಕೆಯಿಂದ ಬರುತ್ತೆ, ಈ ಸಂದರ್ಭದಲ್ಲಿ ಆಕೆಯ ಬ್ಯಾಗ್ ಅನ್ನ ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಬ್ಯಾಗ್ ಅಲ್ಲಿ ಏನೂ ಕೂಡ ಪತ್ತೆ ಆಗೋದಿಲ್ಲ. ಅದಾದ ನಂತರದಲ್ಲಿ ದೈಹಿಕವಾಗಿ ಪರಿಶೀಲನೆ ನಡೆಸಂತ ಸಂದರ್ಭದಲ್ಲಿ ಆಕೆ ಹೊಟ್ಟೆ ಹಾಗೆನ ಮಂಡಿಯ ಕೆಳಭಾಗ ಜೊತೆಗೆ ಶೂನಲ್ಲೂ ಕೂಡ ಒಂದಿಷ್ಟು ತುಂಡಾದಂತಹ ಒಂದು ಗೋಲ್ಡ್ ಬಿಸ್ಕೆಟ್ ಇಟ್ಟಿರುವಂತದ್ದು ಕೂಡ ಗೊತ್ತಾಗತ್ತೆ. ಹಾಗಾಗಿ ಆಕೆಯನ್ನ ವಶಕ್ಕೆ ಪಡೆದುಕೊಂಡು ಅದರ ಜೊತೆಗೆ ಅಲ್ಲಿಂದ DRI ಕಚೇರಿಗೆ ಕರೆದುಕೊಳ್ಬಹುದು. ಅದಾದ ನಂತರದಲ್ಲಿ ಮನೆ ಕೂಡ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದ ಚಿನ್ನಾಭರಣ ಅದ್ರ ಜೊತೆಗೆ ನಗದು ಹಣ ಕೂಡ ಆಕೆಯಿಂದ ಸಿಕ್ಕಿರುವಂತದ್ದು. ಹಾಗಾಗಿ ಅಂದ್ರೆ ದುಬೈನಿಂದ ರಣ್ಯಾರಾವ್ ಗೋಲ್ಡ್ ತಂದಿದ್ದರಿಂದ ಹಿಡಿದು ವಿಮಾನ ನಿಲ್ದಾಣದಲ್ಲಿ DRI ಅಧಿಕಾರಿಗಳು ಆಕೆಗೆ ಕೆಟ್ಟಾಗಿ ತೋಡಿದೆ. ಇಲ್ಲಿವರೆಗೂ ಕೂಡ ಅವರ ಒಂದು ದಾಂಪತ್ಯ ಜೀವನ ಆಗಿರಬಹುದು, ಜೊತೆಗೆ ಅವರ ಸ್ಮಗ್ಲಿಂಗ್ ವಿಚಾರ ಆಗಿರಬಹುದು, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿ ಕೂಡ ಟಿವಿ9ಗೆ ಲಭ್ಯ ಆಗಿದೆ. ರಹಮಾನ್. ಓಕೆ, ಥ್ಯಾಂಕ್ ಯು ರಾಜಪ್ಪ.